ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ನಿಂದ ಈಗ ಸಾಲು ಪುಂಡಾಟ. ಪೊಲೀಸರು ಎಷ್ಟೇ ವಾರ್ನಿಂಗ್ ಕೊಟ್ಟರು ಕೂಡ ರಜತ್ ಡೋಂಟ್ ಕೇರ್. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ನಿಂದ ಈ ಹಿಂದೆಯೂ ಕೂಡ ಇದೇ ರೀತಿಯಾದ ಪುಂಡಾಟವನ್ನ ಮಾಡಿದ್ರು. ಈಗ ಮತ್ತೆ ಪೊಲೀಸರ ಕೈಗೆ ಸಿಕ್ಕಾಕೊಂಡಿದ್ದಾರೆ. ಎಷ್ಟೇ ವಾರ್ನಿಂಗ್ ಕೊಟ್ಟರು ಕೂಡ ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ದಾರೆ. ಲಾಂಗ್ ಶೋ ಆಯ್ತು, ಈಗ ಜೀವ ಬೆದರಿಕೆ ಆಯ್ತು. ಈಗ ಪೆಟ್ರೋಲ್ ಬಾಂಬ್ ಸ್ಫೋಟಿಸಿ ವಿಡಿಯೋ ಶೂಟ್ ಕವರ್ನಲ್ಲಿ ಪೆಟ್ರೋಲ್ ಹಾಕಿ ಸ್ಫೋಟ ಮಾಡಿ ಶೂಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಈಗ ಪೆಟ್ರೋಲ್ ಬಾಂಬ್ ಅನ್ನ ಸ್ಫೋಟಿಸಿ ವಿಡಿಯೋ ಶೂಟ್ ಮಾಡ್ತೀನಿ ಅಂತ ಹೇಳಿ ಕವರ್ನಲ್ಲಿ ಪೆಟ್ರೋಲ್ ಹಾಕಿ ಸ್ಫೋಟ ಮಾಡಿ ಶೂಟ್ ಮಾಡಿದ್ದಾರೆ. ಘಟನೆಯಲ್ಲಿ ಯಾವಾಗ ಶೂಟ್ ಅನ್ನೋ ಮಾಹಿತಿನೇ ಇಲ್ಲ. ಇನ್ನು ಮುಂಜಾಗೃತಾ ಕ್ರಮ ಇಲ್ಲದೆ ಸ್ಫೋಟಗೊಳಿಸಿ ಪುಂಡಾಟವನ್ನ ಮೆರೆದಿರುವಂತದ್ದು. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ನಿಂದ ಸಾಲು ಪುಂಡಾಟಗಳು. ಈ ಹಿಂದೆಯೂ ಕೂಡ ಒಂದು ರೀಲ್ಸ್ ನಲ್ಲಿ ಲಾಂಗು ಮಚ್ಚು ಹಿಡಿದು ಪುಂಡಾಟವನ್ನ ಮೆರೆದಿದ್ರು. ಮತ್ತೆ ಇನ್ನೊಬ್ಬರಿಗೆ ಜೀವ ಬೆದರಿಕೆಯನ್ನ ಕೊಟ್ಟಿದ್ರು. ಈಗ ಮತ್ತೊಂದು ರೀಲ್ಸ್ ಅನ್ನ ಅಪ್ಲೋಡ್ ಮಾಡಿದ್ದಾರೆ. ಆ ರೀಲ್ಸ್ ಅಲ್ಲಿ ಪೆಟ್ರೋಲ್ ಬಾಂಬ್ ಅನ್ನ ಸ್ಫೋಟಿಸಿ ವಿಡಿಯೋವನ್ನ ಶೂಟ್ ಮಾಡಿರುವಂತದ್ದು. ಕವರ್ನಲ್ಲಿ ಪೆಟ್ರೋಲ್ ಹಾಕಿ ಸ್ಫೋಟ್ ಮಾಡಿ ಶೂಟ್ ಮಾಡಿರುವಂತದ್ದು. ನಡು ರಸ್ತೆಯಲ್ಲಿಯೇ ವಿಡಿಯೋ ಶೂಟ್ ಮಾಡಿ ಪುಂಡಾಟವನ್ನ ಮೆರೆದಿದ್ದಾರೆ. ನಡು ರಸ್ತೆಯಲ್ಲೇ ವಿಡಿಯೋ ಶೂಟ್ ಮಾಡಿ ಪುಂಡಾಟವನ್ನ ಮೆರೆದಿದ್ದಾರೆ. ಆದ್ರೆ ಘಟನೆ ಎಲ್ಲಿ ಯಾವಾಗ ಶೂಟ್ ಅನ್ನೋ ಮಾಹಿತಿ ಇನ್ನೂ ಸಿಕ್ಕಿಲ್ಲ. ಮುಂಜಾಗ್ರತಾ ಕ್ರಮ ಇಲ್ಲದೆ ಸ್ಫೋಟಗೊಳಿಸಿ ಪುಂಡಾಟವನ್ನ ಮೆರೆದಿರುವಂತದ್ದು. I can't avoid violence. I don't like it. I avoid. But violence likes me. Violence likes me. I can't avoid. Violence. I don't like it. I avoid. But violence likes me. I can't avoid. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಕ್ರೈಮ್ ರಿಪೋರ್ಟರ್ ಅಜಯ್. ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಜಯ್, ಈಗ ಪೊಲೀಸರು ಎಷ್ಟೇ ವಾರ್ನಿಂಗ್ ಅನ್ನ ಕೊಟ್ಟರು ಕೂಡ ಮತ್ತೆ ರಜತ್ ಅದೇ ಪುಂಡಾಟವನ್ನ ಮೆರಿತಾ ಇರುವಂತದ್ದು. ಈಗ ಮತ್ತೊಂದು ರೀಲ್ಸ್ ಅನ್ನ ಮಾಡಿದ್ದಾರೆ. ಆ ರೀಲ್ಸ್ ನಲ್ಲಿ ಹಿಂದೆ ಬೆಂಕಿ ಹಾಗೆ ಪೆಟ್ರೋಲ್ ಅನ್ನ ತಗೊಂಡು ಏನೋ ರೀಲ್ಸ್ ಮಾಡಿದ್ದಾರೆ. ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಡೀಟೇಲ್ಸ್ ಅಜಯ್? ಖಂಡಿತವಾಗ್ಲೂ ಅಂಕಿತ ಏನು ಪದೇ ಒಂದಲ್ಲ ಒಂದು ವಿಚಾರಕ್ಕೆ ಇಲ್ಲಿ ಏನು ರಜತ್ ಏನು ಯಾವಾಗಲೂ ಕೂಡ ಸುದ್ದಿ ಆಗ್ತಾನೆ ಇರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಇತ್ತೀಚಿನ ಏನೋ ದಿನಗಳಲ್ಲೂ ಕೂಡ ಅವರು ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿ ಆಗ್ತಿದ್ದಾರೆ. ಈಗೊಂದು ವಿಡಿಯೋ ಕೂಡ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ವೈರಲ್ ಆಗಿರುವಂತದ್ದು. ಅದರಲ್ಲೂ ಕೂಡ ಒಂದು ಬೈಕ್ ಸ್ಟಂಟ್ ಮಾಡುವಂತ ಸಂದರ್ಭದಲ್ಲಿ ಪೆಟ್ರೋಲ್ ಬಾಂಬ್ ಅಂದ್ರೆ ಒಂದು ಪ್ಲಾಸ್ಟಿಕ್ ಕವರ್ ನಲ್ಲಿ 3 ರಿಂದ 4 ಪ್ಲಾಸ್ಟಿಕ್ ಕವರ್ ನಲ್ಲಿ ಪೆಟ್ರೋಲ್ ಅನ್ನ ಇಟ್ಟು ಆ ನಂತರ ಅದರ ಮಧ್ಯಭಾಗದಲ್ಲಿ ಏನು ಆಟಂ ಬಾಂಬ್ ಏನಿದೆ ಅದನ್ನ ಇಟ್ಟು ಸ್ಫೋಟಿಸಿ ಆನಂತರ ಅದನ್ನ ಮುಂದೆ ಏನೋ ಬೈಕ್ ನಲ್ಲಿ ಹೋಗುವಂತ ರೀತಿಯಲ್ಲಿ ವಿಡಿಯೋ ಕೂಡ ಮಾಡಿರುವಂತದ್ದು. ಇಷ್ಟೇ ಅಲ್ಲದೆ ಇದ್ರ ಜೊತೆಗೆ ಅಲ್ಲಿ ಏನೋ ಮೇಕಿಂಗ್ ವಿಡಿಯೋವನ್ನು ಕೂಡ ಈಗಾಗಲೇ ಮಾಡಿದ್ದಾರೆ. ಈ ಒಂದು ವಿಚಾರವಾಗಿ ಈಗಾಗಲೇ ಆ ಒಂದು ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗ್ತಿದೆ. ಇದು ನಿಜಕ್ಕೂ ಕೂಡ ಲೀಗಲ್ ಇಲ್ಲಿಗಲ್ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ಕೂಡ ಈಗಾಗಲೇ ಥಿಂಕ್ ಮಾಡಿ, ಯಾಕಂದ್ರೆ ಇದು ಆಲ್ಮೋಸ್ಟ್ ಇಲ್ಲಿಗಲ್ ಅಂತಾನೆ ಬರುತ್ತೆ. ಯಾಕಂದ್ರೆ ಅಕ್ರಮವಾಗಿ ಇಲ್ಲಿ ಸ್ಫೋಟ ಮಾಡಿದ್ದಾರೆ, ಪೆಟ್ರೋಲ್ ಬಾಂಬ್ ಅನ್ನು ಕೂಡ ಬಳಸಿದ್ದಾರೆ ಅಂತ ಹೇಳಿ ಈ ಒಂದು ವಿಚಾರಕ್ಕೆ
ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ಈಗಾಗಲೇ ಮಾನಿಟರ್ ಮಾಡುವಂತ ವಿಂಗ್ಸ್ ಏನಿರುತ್ತೆ ಅವು ಕೂಡ ಈಗಾಗಲೇ ಈ ಒಂದು ಏನು ವಿಡಿಯೋ ಹಿಂದೆ ಕೂಡ ಬಿದ್ದಿರುವಂತದ್ದು ಎಲ್ಲ ಆಗಿರುವಂತಹ ಘಟನೆ ಅಂತ ಕೂಡ ಇನ್ನೂ ಸ್ಪಷ್ಟವಾದಂತಹ ಮಾಹಿತಿ ಇಲ್ಲ, ಯಾವಾಗ ಆಗಿರುವಂತದ್ದು ಕೂಡ ಸ್ಪಷ್ಟವಾದಂತಹ ಮಾಹಿತಿ ಇಲ್ಲ. ಸೊ ಈಗ ಪೊಲೀಸರು ಕೂಡ ಈ ಒಂದು ವಿಡಿಯೋವನ್ನ ಆಧರಿಸಿ ಈಗ ಕೇಸ್ ಮಾಡ್ಬೇಕಂತ ಹೇಳಿ ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿರುವಂತದ್ದು. ಸೊ ಹೀಗಾಗಿ ಅವರಿಂದ ಏನು ಈ ಒಂದು ವಿಡಿಯೋ ಇಂದ ಅವ್ರಿಗೂ ಮತ್ತಷ್ಟು ಸಂಕಷ್ಟ ಎದುರಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಇಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಅಷ್ಟೇ. ಸೊ ಹೀಗಾಗಿ ಅದು ಕೇವಲ ಒಂದು ರೋಡ್ ಇದೆ, ಆ ಒಂದು ರೋಡ್ ನಲ್ಲಿ ಈ ಒಂದು ವಿಡಿಯೋನ ಮಾಡಿರುವಂತದ್ದು, ಯಾರು ಜನರಿಲ್ಲ. ಆಗಿದ್ರೂ ಕೂಡ ಸೇಫ್ಟಿ ಮೆಜರ್ಸ್ ಅನ್ನೋದು ಕೂಡ ತಗೋಬೇಕಾಗತ್ತೆ. ಯಾಕಂದ್ರೆ ಈಗ ಸಿನಿಮಾ ಸೆಟ್ ಗಳಲ್ಲಾದ್ರೆ ಅಲ್ಲಿ ಆಂಬುಲೆನ್ಸ್ ವ್ಯವಸ್ಥೆಗಳಾಗಿರ್ಬೋದು, ಇನ್ನಿತರ ವ್ಯವಸ್ಥೆಗಳಾಗಿರ್ಬೋದು, ಫೈರಿಗೆ ಇನ್ಫಾರ್ಮೇಶನ್ ಆಗಿರ್ಬೋದು, ಮತ್ತೆ ಅವರು ಪ್ರಿಕಾಷನರಿ ಮೆಜರ್ಸ್ ಆಗಿರ್ಬೋದು, ಮತ್ತೆ ಕೆಲವೊಂದು ಪರ್ಮಿಷನ್ ಆಗಿರ್ಬೋದು, ಇದೆಲ್ಲವನ್ನು ಕೂಡ ತಗೊಂಡಿರ್ತಾರೆ. ಆದ್ರೆ ಇಲ್ಲಿ ಯಾವುದೇ ರೀತಿಯಾಗಿ ಪರ್ಮಿಷನ್ ಇಲ್ದಲೆ ಕೇವಲ ಒಂದು ರೀಲ್ಸ್ ಮಾಡುವಂತ ಹುಚ್ಚಿಗೋಸ್ಕರವಾಗಿ ಪೆಟ್ರೋಲ್ ಬಾಂಬ್ ಅನ್ನ ಬಳಸ್ಕೊಂಡು ಈ ರೀತಿಯಾಗಿ ಮಾಡಿರುವಂತದ್ದು ಅಫೆನ್ಸ್ ಅಂತಾನೆ ಹೇಳಕ್ಕಾಗತ್ತೆ. ಸೊ ಹೀಗಾಗಿ ಪೊಲೀಸರು ಕೂಡ ಇದೆಲ್ಲದ್ರ ಮೇಲೆ ಕಣ್ಣಿಟ್ಟಿದ್ದಾರೆ. ಅವ್ರಿಗೂ ಕೂಡ ಕರೆಸಿ ನೋಟಿಸ್ ಕೊಟ್ಟು ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಇನ್ನು ಕೂಲಂಕುಷವಾದ ತನಿಖೆಯನ್ನ ಪೊಲೀಸರು ಮಾಡಬೇಕಾಗಿದೆ. ಅಂಕಿತ.